ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದರ ಹಿಂದೆ ಒಂದರಂತೆ ಅಸಮಾಧಾನ ಭುಗಿಲೇಳ್ತಾ ಇದೆ. ತುಮಕೂರಿನಲ್ಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಕ್ತು. ಅದಾದ ನಂತರ ಎಷ್ಟರ ಮಟ್ಟಿಗೆ ಈಗ ಸದ್ಯಕ್ಕೆ ಅಲ್ಲಿ ಅಸಮಾಧಾನ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗ ಮತ್ತೊಂದು ಕಡೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಪಾಟೀಲ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿ.ಆರ್. ಪಾಟೀಲ್ ತಮ್ಮ ಅಸಮಾಧಾನವನ್ನ ಸಚಿವರ ವಿರುದ್ಧ ನೇರವಾಗಿ ಹೊರ ಹಾಕಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರವಿದ್ದಾಗ ಅದರಲ್ಲೂ ಈ ರೀತಿ ಸ್ವಪಕ್ಷದವರು ಸ್ವಪಕ್ಷದ ನಾಯಕರ ವಿರುದ್ಧವೇ ಅಸಮಾಧಾನವನ್ನ ಹೊರ ಹಾಕಿದ್ರೆ ಪಕ್ಷಕ್ಕೆ ಚುನಾವಣೆ ಹತ್ತಿರವಿದ್ದಾಗ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಈ ರೀತಿಯ ಅಸಮಾಧಾನವನ್ನ ಬಹಿರಂಗವಾಗಿ ಹೊರ ಹಾಕೋದು ಯಾಕೆ? ಏನೇ ಅಸಮಾಧಾನಗಳಿದ್ರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಕುಳಿತು ಮಾತನಾಡಿಕೊಂಡು ಬಗೆಹರಿಸ್ಕೋಬಹುದಲ್ಲ ಅಂತ ವರಿಷ್ಠರು ಹೇಳ್ತಾರೆ. ಆದರೆ ಚುನಾವಣೆಯ ವಿಚಾರಕ್ಕೆ ಹಲವು ಅಸಮಾಧಾನಗಳು ಹಲವು ರೀತಿಯಲ್ಲಿ ವ್ಯಕ್ತವಾಗುತ್ತೆ. ಅದನ್ನ ಹಿಡಿದಿಟ್ಕೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ಈ ರೀತಿ ಬಹಿರಂಗವಾಗಿ ಅಸಮಾಧಾನಗಳು ಹೊರಬೀಳುತ್ತೆ. ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಈಗ ಪಾಟೀಲ್ ಕೂಡ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ನನಗೆ ಈಶ್ವರ್ ಖಂಡ್ರೆ ಅವರು ಎರಡನೇ ಸಲ ಈ ಥರ ಅಪಮಾನ ಮಾಡ್ತಾರೆ. ಏನು ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರನ್ನು ಬೀದರ್ದಲ್ಲಿ ಸನ್ಮಾನ ಮಾಡಿದ್ರು. ಆ ಕಾರ್ಯಕ್ರಮಕ್ಕೂ ಕೂಡ ನನಗೆ ಕರೆದಿದ್ರು. ನಾನು ಹೋಗಿದ್ದೆ. ನಾನು ವೇದಿಕೆ ಮೇಲೆ ಯಾರೂ ಬರ್ರಿ ಕೂಡ್ರಿ ಅಂತ ಹೇಳಿಲ್ಲ. ನನಗೆ ಯಾರೂ ಹೆಸರು ತೊಗೊಳ್ಳಿಲ್ಲ. ಖರ್ಗೆಯವರು ನಮ್ಮ ಜಿಲ್ಲೆಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ನೋವಾಗಬಾರ್ದು ಅಂಥೇಳಿ ನಾನು ತಾಳ್ಕೊಂಡು ವಾಪಸ್ ಬಂದೆ. ಸುಭಾಷ್ ರಾಠೋಡ್ಗಂತೂ 3ನೇ ಲೈನ್ನಲ್ಲಿ ಸಿಕ್ತು. ಅದು ಅರ್ಧ ಕುರ್ಚಿ. ನರ್ಸಿಂಗ್ ಹುಲ್ಲಾ ಮಾಜಿ ಲೋಕಸಭಾ ಸದಸ್ಯರು ಅವ್ರ ಹಿಂದೆ ಸೀಟು. ಈ ಥರ ನಡೆದಿದೆ. ಮೊನ್ನೆ ನಾನು ಸಿದ್ದರಾಮಯ್ಯನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಡಿಕ್ಲೇರ್ ಮಾಡಿದ್ಮೇಲೆ ಒಂದು ಅಭಿನಂದನಾ ಸಮಾವೇಶವನ್ನು ಇಟ್ಕೊಂಡಿದ್ರು. ಅದಕ್ಕೂ ಹೋಗಿದ್ದೆ. ಖಂಡ್ರೆ ನನಗೆ ಫೋನ್ ಮಾಡಿ ಕರೆದಿದ್ರು. ನಾನು ಹೋದೆ. ಅಲ್ಲಿ ನಮ್ಮ ಮೊದಲನೇ ಸಾಲಲ್ಲಿ ನೋಡಿದೆ, ನನಗೆ ಕುರ್ಚಿ ಇರಲಿಲ್ಲ. ಎರಡನೇ ಸಾಲಲ್ಲಿ ನರ್ಸಿಂಗ್ ಹುಲ್ಲಾ ಕೂತಿದ್ರು. ಅಲ್ಲಿ ಹೋಗಿ ಕೂತೆ ನಾನು. ಯಾರು ಒತ್ತಾಯ ಮಾಡಿ ಮತ್ತೆ ಎದುರು ಬಂದು ಕೂಡಿಸಿದ್ರು. ನನಗೆ ಕೂಡ್ಲಿಕ್ಕಾಗಲಿಲ್ಲ. ನಾನು ಎದ್ದು ಬಂದೆ. ನನ್ನ ಹತ್ರ ಚೆನ್ನಾರೆಡ್ಡಿನೂ ಕೂಡ ಎದ್ದು ಬಂದರು. ಅಧಿಕಾರ ಇದೆಯಲ್ಲ, ಅಧಿಕಾರ ಹಾಂ, ಅಧಿಕಾರ ಇದೆಯಲ್ಲ, ಅಧಿಕಾರ ಹಾಂ, ಅಧಿಕಾರ